ಒಂದು ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ತುರಿದಿರುವ ತೆಂಗಿನಕಾಯಿ, ಚಕ್ಕೆ, ಲವಂಗ, 2 ಸ್ಪೂನ್ ಸಾಂಬಾರ್ ಪೌಡರ್, ಗರಂ ಮಸಾಲ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸರ್ ಮಾಡಿದರೆ ನಮಗೆ ಪೇಸ್ಟು ರೆಡಿ ಆಗುತ್ತೆ. ನಾವು 4 ಎಗ್ಸ್ನ ಬೇಯಿಸಿ ಇಟ್ಕೊಂಡಿದ್ದೀವಿ. ಮೇಲಿರೋಂಥ ಶೆಲ್ನ ಕ್ಲೀನಾಗಿ ರಿಮೂವ್ ಮಾಡ್ಕೋಬೇಕು. ನಾವು ಬೇಯಿಸಿರೋ ಎಗ್ನ ಈ ರೀತಿ ತುರ್ಕೋಬೇಕು. ತುರಿದಿಟ್ಕೊಂಡಿರುವ ಎಗ್ಗಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಡಲೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಪೇಸ್ಟು 2 ಸ್ಪೂನ್. 1 ಎಗ್ನ ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು. ಒಂದು ಬಾಣಲಿಗೆ ಎಣ್ಣೆ, ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ನಾವು ಮಾಡಿಟ್ಕೊಂಡಿರುವಂಥ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ 5 ಮಿನಿಟ್ಸ್ ಕುದ್ದ ನಂತರ ನಾವು ಮಾಡಿಟ್ಕೊಂಡಿರೋವಂಥ ಉಂಡೆಗಳನ್ನ ಇದಕ್ಕೆ ಹಾಕಿ 5 to 10 ಮಿನಿಟ್ಸ್ ನಾವು ಕುದಿಯೋಕ್ಕೆ ಬಿಟ್ಟರೆ ನಮಗೆ ಬೇಕಾದಂಥ ಎಗ್ ಕೈಮಾ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.